ಯಾವುದೇ ಚಿತ್ರರಂಗ ಇರಲಿ ಅಲ್ಲಿ ಹೀರೋ ಸಕ್ಸಸ್ಫುಲ್ ಕಂಡ್ರೆ ಮಾತ್ರ ನೆಕ್ಸ್ಟ್ ಅವನಿಗೆ ಸಾಲು ಸಾಲು ಸಿನಿಮಾಗಳು ಸಿಗ್ತವೆ. ಒಂದು ವೇಳೆ ಆ ಸಿನಿಮಾ ಸಕ್ಸಸ್ ಆಗಿಲ್ಲ ಅಂದರೆ ಕಷ್ಟ. ಅಥವಾ ಒಂದು ಸಿನಿಮಾ ಸಕ್ಸಸ್ ಆದರೆ ಮಿನಿಮಮ್ 5ರಿಂದ 10 ವರ್ಷ ಆ ಹೀರೋ ಸ್ಟ್ಯಾಂಡ್ ಬೈ ಆಗಿ ಒಂದಿಷ್ಟು ಸಿನಿಮಾಗಳು ಸಿಗ್ತಾ ಹೋಗ್ತವೆ. ಹಾಗಾಗಿ ಸಿನಿಮಾ ಮೇಲೆ ಸಿನಿಮಾ ಮಾಡ್ತಾ ಹೋಗ್ತಾರೆ. ಆದರೆ ಹೀರೋಯಿನ್ ವಿಚಾರದಲ್ಲಿ ಹಾಗಾಗಲ್ಲ. ಎಲ್ಲೋ ಕೆಲವರು ನಟ ನಟಿಯರ ಜೊತೆ ನಡೆಸಿದಂಥ ಒಂದಿಷ್ಟು ನಟಿಮಣಿಗಳು ಒಂದಿಷ್ಟು ಸಿನಿಮಾಗಳನ್ನು ಸಕ್ಸಸ್ ಕೊಟ್ಟರೆ ಮಾತ್ರ ಅವರಿಗೆ ನೆಕ್ಸ್ಟ್ ಸಿನಿಮಾದಲ್ಲಿ ಅವಕಾಶ. ಇಲ್ಲ ಅಂತಂದರೆ ಆ ಅವಕಾಶ ಕೂಡ ಸಾಕಷ್ಟು ಮಿಸ್ ಆಗುವಂಥ ಚಾನ್ಸಸ್ ಕೂಡ ಸಾಕಷ್ಟು ಇರುತ್ತೆ. ಸೊ ಈಗ ನಾನು ಹೇಳ್ತಾ ಇರೋದು ವಿಷಯ ಯಾರು ಅಂತಂದರೆ, ನ್ಯಾಷನಲ್ ಕ್ರಶ್ ಅಂತ ಅನ್ಸ್ಕೊಂಡಿರ್ತಕ್ಕಂಥ ನಮ್ಮ ಕನ್ನಡದ ಕೊಡಗಿನ ಬೆಡಗಿ ರಶ್ಮಿಕಾ ಮಂದಣ್ಣ ಅವರ ಸುದ್ದಿ. ವಿಷಯ ಏನಪ್ಪ ಅಂತಂದರೆ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಸಕ್ಸಸ್ ಸಿನಿಮಾಗಳನ್ನು ಕೊಟ್ಟಂಥವ್ರು. ನೀವು ಪುಷ್ಪ ತಗೋಬೋದು, ಅನಿಮಲ್ ತಗೋಬೋದು, ಚಾವ ತಗೋಬೋದು. ಈ 3 ಸಿನಿಮಾಗಳಲ್ಲಿ ದೊಡ್ಡ ಸಕ್ಸಸ್ಸನ್ನು ಕೊಟ್ಟಂಥ ಕನ್ನಡದ ನಟಿ ಈಗ ಸದ್ಯಕ್ಕೆ ಸಿಕ್ಕಂಥ ಅವಕಾಶಗಳನ್ನು ಕೂಡ ತಪ್ಪಿಸ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಾನು ಯಾಕೆ ಈ ವಿಚಾರ ಮಾತಾಡ್ತಿದ್ದೆ ಅಂದರೆ, ಇತ್ತೀಚೆಗಷ್ಟೇ ಅವರಿಗೆ ಅದೃಷ್ಟ ಕೈ ಕೊಡ್ತು ಅಥವಾ ಬ್ಯಾಡ್ ಟೈಮ್ ಬಂತು ಅನ್ನೋ ಒಂದು ಸುದ್ದಿ ಕೂಡ ನಾನು ಹೇಳಿದ್ದೆ. ಯಾಕೆ ಅಂತಂದರೆ, ಇರುವ ಸಿನಿಮಾಗಳು ಕೂಡ ಕೈ ಕೊಡ್ತಾ ಇದ್ದಾವೆ. ಸಲ್ಮಾನ್ ಖಾನ್ ಜೊತೆಗೆ ಅವರು ಸಿಕಂದರನ್ ಅಂತ ಒಂದು ಸಿನಿಮಾ ಮಾಡಿದರು. ಸಿಕಂದರ್ ಸಿನಿಮಾ ಯಾವಾಗ ಮಾಡಿದರು, ಆ ಸಿನಿಮಾ ಆದ ಬಳಿಕ ಬಹಳಷ್ಟು ಜನ ದೊಡ್ಡ ಸಕ್ಸಸ್ ಕಾಣುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಆ ಸಿನಿಮಾ ದೊಡ್ಡ ಸಕ್ಸಸ್ ಕಾಣಲಿಲ್ಲ. ಗಲ್ಲಾಪಟ್ಟಿಗೆಯಲ್ಲಿ ಮಕಡೆ ಮಲಗ್ತು. ಸಿನಿಮಾ ಇನ್ನೇನೋ ಆಗ್ಬಿಡುತ್ತೆ ಅಂತ ಅಂದ್ಕೊಂಡವರು ಕೂಡ ಆ ಸಿನಿಮಾ ಸಕ್ಸಸ್ ಕಾಣಲಿಲ್ಲ. ಹಾಗಾಗಿ ರಶ್ಮಿಕಾ ಮಂದಣ್ಣಿಗೆ ಇದ್ದಂತಹ ಬೇಡಿಕೆ ಕೂಡ ಕಡಿಮೆ ಆಗ್ತಾ ಹೋಯ್ತು. ಬಾಲಿವುಡ್ನಲ್ಲಿ 1-2 ಸಿನಿಮಾ ಮಾಡಬೇಕಿತ್ತು, ಆ ಸಿನಿಮಾದಿಂದ ಅವಕಾಶ ವಂಚಿತರಾದರು. ಈಗ ಮತ್ತೊಂದು ತೆಲುಗಿನ ದಕ್ಷಿಣ ಭಾರತದ ಒಂದು ದೊಡ್ಡ ನಟನ ಜೊತೆಗೆ ಆಯ್ಕೆಯಾಗಿದ್ದಂಥ ರಶ್ಮಿಕಾ ಮಂದಣ್ಣ ಆ ಸಿನಿಮಾದಿಂದ ಹೊರಗೆ ಬಂದಿದ್ದಾರೆ ಅನ್ನೋ ಸುದ್ದಿ ಎಲ್ಲ ಕಡೆ ಹರಡ್ತಾ ಇದ್ದಾರೆ. ಹಾಗಾದರೆ ಯಾವ ಸಿನಿಮಾ ಅಂತ ಅನ್ನೋದಾದರೆ, ಪ್ರಭಾಸ್ ಅವರ ಸ್ಪಿರಿಟ್ ಅನ್ನೋ ಸಿನಿಮಾ. ಏನು ಅನಿಮಲ್ ಸಿನಿಮಾ ಮಾಡಿದ್ರು ಸಂದೀಪ್ ರೆಡ್ಡಿ, ಆ ಸಿನಿಮಾವನ್ನು ನಿರ್ದೇಶನ ಮಾಡ್ತಾಯಿದ್ರು. ಥೈಲ್ಯಾಂಡಲ್ಲಿ ಈ ಸಿನಿಮಾದ ಶೂಟಿಂಗ್ ಕೂಡ ನಡಿಬೇಕಾಗಿತ್ತು. ಹೆಚ್ಚು ಕಮ್ಮಿ ಮೇ ತಿಂಗಳಲ್ಲಿ ಈ ಸಿನಿಮಾ ಸೆಟ್ ಇರುವ ಎಲ್ಲ ಸಾಧ್ಯತೆಗಳು ಇವೆ. ಈ ಸಿನಿಮಾದ ನಾಯಕಿಯಾಗಿ ರಶ್ಮಿಕಾ ಮಂದಣ್ಣ ಅವರು ಆಯ್ಕೆಯಾಗಿದ್ದರು. ಆದರೆ ಸಿಕಂದರ್ ಯಾವಾಗ ಸೋಲನ್ನು ಕಾಣ್ತು, ಮಕಾಡೆ ಮಲಗ್ತು, ಗಲ್ಲಾಪಟ್ಟಿಗೆಯಲ್ಲಿ ಸದ್ದು ಮಾಡಲಿಲ್ಲ ಅಂತ ಗೊತ್ತಾಯಿತು, ಎಲ್ಲ ಸಿನಿಮಾ ತಂಡದವರು ಒಂದಿಷ್ಟು ಚರ್ಚೆ ಮಾಡಿ ಆ ಸಿನಿಮಾದಿಂದ ರಶ್ಮಿಕಾ ಅವರನ್ನು ಹೊರ ಹಾಕಿದ್ದಾರೆ ಅನ್ನೋ ಸುದ್ದಿ ಈಗ ಸದ್ಯಕ್ಕೆ ಎಲ್ಲ ಕಡೆ ಹರಡ್ತಾ ಇದೆ. ಆದರೆ ರಶ್ಮಿಕಾ ಮಂದಣ್ಣ ಸ್ವತಃ ಈ ಸುದ್ದಿಯನ್ನು ಸ್ಪಷ್ಟಪಡಿಸಿಲ್ಲ. ಯಾಕಂತಂದರೆ ರಶ್ಮಿಕಾ ಮಂದಣ್ಣ ತಮ್ಮ ಬರ್ತ್ಡೇಗಾಗಿ ತಮ್ಮ ಪ್ರಿಯಕರನ ಜೊತೆ ಅಂದರೆ ನಟ ವಿಜಯ್ ದೇವರಕೊಂಡ ಜೊತೆ ಹೊರಗಡೆ ಹೋಗಿದ್ದಾರೆ ಅನ್ನೋ ಸುದ್ದಿ ಕೂಡ ಎಲ್ಲ ಕಡೆ ಹರಡ್ತು. ಹಾಗಾಗಿ ರಶ್ಮಿಕಾ ಇದ್ರ ಬಗ್ಗೆ ಎಲ್ಲೂ ಕೂಡ ಸೊಲ್ಲನ್ನು ಎತ್ತಿಲ್ಲ. ಸದ್ಯಕ್ಕೆ ಸ್ಪಿರಿಟ್ ಅನ್ನೋ ಸಿನಿಮಾದಿಂದ ರಶ್ಮಿಕಾ ಹೊರಗೆ ಬಂದಿದ್ದಾರೆ ಅನ್ನೋದು ಮಾತ್ರ ಸುದ್ದಿ ಆಗ್ತಾ ಇದೆ. ಹಾಗಾದರೆ ಆ ಸ್ಪಿರಿಟ್ ಸಿನಿಮಾಗೆ ಯಾರು ನಾಯಕಿ ಅನ್ನೋದು ಒಂದು ಪ್ರಶ್ನೆ. ಪ್ರಭಾಸ್ ಅವರು ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ನಟ, ಹೌದು. ಬಾಲಿವುಡ್ಡಲ್ಲೂ ಕೂಡ ದೊಡ್ಡ ಹೆಸರನ್ನು ಮಾಡ್ಕೊಂಡಂಥವ್ರು. ಸೊ ಬೇಡಿಕೆಯಲ್ಲಿ ಇರ್ತಕ್ಕಂಥ ರಶ್ಮಿಕಾ ಮಂದಣ್ಣ ಅವ್ರನ್ನ ಆಯ್ಕೆ ಮಾಡಿಕೊಂಡ್ರೆ ಸಿನಿಮಾಗೂ ಒಂದು ಪ್ಲಸ್ ಆಗುತ್ತೆ, ಬಿಸ್ನೆಸ್ಸು ಆಗುತ್ತೆ ಅಂತ ಲೆಕ್ಕಾಚಾರಗಳು ಸ್ಪಿರಿಟ್ ಸಿನಿಮಾದಲ್ಲಿ ಇತ್ತು. ಆದರೆ ಸ್ಪಿರಿಟ್ ಸಿನಿಮಾದ ತಂಡ ಈಗ ಯೋಚನೆ ಮಾಡಿದ್ದೇನೆ ಅಂದರೆ, ಸಿಕಂದರ್ ಸಿನಿಮಾ ಯಾವಾಗ ಸೋಲನ್ನು ಅನುಭವಿಸ್ತು, ಸೊ ಆ ನಾಯಕಿ ನಟಿಗೂ ಕೂಡ ಬೇಡಿಕೆ ಕಮ್ಮಿ ಆಗ್ತಾ ಬಂತು. ಸೊ ಹಾಗಾಗಿ ಸ್ಪಿರಿಟ್ ಸಿನಿಮಾದ ಆಯ್ಕೆಯಾಗಿದ್ದಂಥ ನಾಯಕಿನ ಈಗ ಹೊರಗೆ ಹಾಕಲಾಗಿದೆ ಅನ್ನೋ ಸುದ್ದಿ ಬರ್ತಾ ಇದೆ. ಸದ್ಯಕ್ಕೆ ಶ್ರೀವಲ್ಲಿ ಅಂದರೆ ರಶ್ಮಿಕಾ ಅವರ ಫ್ಯಾನ್ಸ್ಗೂ ಕೂಡ ಇದು ತಡ್ಕಲಾರದಂಥ ಒಂದು ಮೆಸೇಜ್ ಅಂತಲೇ ಹೇಳ್ಬಾರ್ದು. ಅವ್ರಿಗೂ ಕೂಡ ಸಾಕಷ್ಟು ಬೇಸರ ಅಂತೂ ಆಗಿರೋದು ನಿಜ. ಈ ಸುದ್ದಿ ಏನು ತೆಲುಗು ಇಂಡಸ್ಟ್ರಿಯಲ್ಲಿ ತೆಲುಗಿನ ಒಂದಷ್ಟು ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ. ಆದರೂ ಕೂಡ ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದನ್ನು ಕಾದು ನೋಡಬೇಕಾಗಿದೆ.